ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಕೋಲು ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ಲ ಲಾಸ್ಟ್ ರೆಸಿಪಿನಲ್ಲಿ ಸಕ್ಕರೆಯಲ್ಲಿ ಮಾಡಬಹುದಾದಂತಹ ಚೋಂಗೆ ರೆಸಿಪಿನ ತೋರಿಸಿದ್ದೆ. ಇವತ್ತು ನಾನು ಬೆಲ್ಲದಲ್ಲಿ ಚೋಂಗೆಯನ್ನು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ತಡ ಮಾಡೋದು ಬೇಡ, ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ 2 ಕಪ್ ಅಷ್ಟು. ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ಕಾಯಿಸಿದ ಎಣ್ಣೆಯನ್ನು ಹಾಕುತ್ತಾ ಇದ್ದೀನಿ. ಹಂತ ಹಂತವಾಗಿ ನೀರನ್ನು ಸೇರಿಸ್ತಾ ಒಂದು ಮೃದುವಾದಂತಹ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಅತಿ ಮಿದುವಾಗದೆ ಅತಿಯಾಗಿ ಗಟ್ಟಿಯಾಗದೆ ಒಂದು ಮೀಡಿಯಂ ಹದದಲ್ಲಿ ಸ್ಮೂತ್ ಆದಂತಹ ಹಿಟ್ಟನ್ನು ರೆಡಿ ಮಾಡಿಟ್ರೆ ಸಾಕು. ಮೇಲ್ಗಡೆ ಒಂಚೂರು ಎಣ್ಣೆಯನ್ನು ಹಚ್ಚಿಬಿಟ್ಟು ಕ್ಲೀನಾಗಿ ಇನ್ನೊಂದು ಸಾರಿ ನಾದ್ಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಮಿನಿಮಮ್ ಅಲ್ಲಿ ನಾವು 15 ನಿಮಿಷದವರೆಗೆ ಇದನ್ನು ಹಿಟ್ಟನ್ನು ಎತ್ತಿ ಇಟ್ಕೋಬೇಕಾಗತ್ತೆ. ನೆನಲಿಕ್ಕೆ ಹಿಟ್ಟು ಚೆನ್ನಾಗಿ ನೆಂದ ನಂತರ ನಾವು ಇದನ್ನು ಬಳಸಬಹುದು. ಈಗ ನಾನು ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 15 ನಿಮಿಷದವರೆಗೆ ಇದನ್ನು ಎತ್ತಿಡ್ತೀನಿ. ನಂತರದಲ್ಲಿ ನಾನೊಂದು ಮಿಕ್ಸ್ಚರ್ ರೆಡಿ ಮಾಡ್ತಾ ಇದ್ದೀನಿ, ಸ್ವೀಟ್ ಮಿಕ್ಸ್ಚರು. ಅದಕ್ಕೆ ಒಂದು ಜಾರನ್ನು ತಗೊಂಡಿದ್ದೀನಿ. ಜಾರಲ್ಲಿ ಒಂದು 1.5 ಕಪ್ಪಷ್ಟು ಪುಟಾಣಿ, ಹಾಗೆಯೇ 1.5 ಕಪ್ಪಷ್ಟು ಬೆಲ್ಲ, ಸ್ವಲ್ಪ ಏಲಕ್ಕಿಯನ್ನು ಸೇರಿಸ್ಕೊಂಡು ನಾನು ಇದನ್ನು ನುಣ್ಣಗೆ ರುಬ್ಕೋತಿದ್ದೀನಿ. ಈ ಪೌಡ್ರನ್ನ ನಾನು ತೆಗೆದು ಒಂದು ಬೌಲಲ್ಲಿ ಹಾಕಿಡ್ತೀನಿ. ಈಗ ನಾನು ಸಣ್ಣದಾಗಿ ತುರಿದಂತಹ ಒಣ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. 1 ಬಟ್ಲಷ್ಟು ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಕ್ಲೀನಾಗಿ ಸಣ್ಣನಾಗಿ ನಾನು ತುರ್ಕೊಂಡಿದ್ದೀನಿ. ನಂತರದಲ್ಲಿ ಸ್ವಲ್ಪ ಗಸಗಸೆಯನ್ನು ಹಾಕ್ತಾ ಇದ್ದೀನಿ, ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಗಸಗಸೆ. ಈಗ ನಾನು ಒಂದು ಚಪಾತಿ ಮಣೆಯನ್ನು ತೊಗೊಂಡಿದ್ದೀನಿ. ಚಪಾತಿ ಮಣೆಗೆ ಕ್ಲೀನಾಗಿ ಒಂದು ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿ ನಂತರ ನಾವೇ ನಾದಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಇನ್ನೊಂದು ಸಾರಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಒಂದು ಸಾರಿ ನಾದ್ಕೊಂಡ್ಬಿಡ್ತೀನಿ. ನಂತರದಲ್ಲಿ ಒಂದು ಮೀಡಿಯಂ ಸೈಜಲ್ಲಿರುವಂತಹ ಉಳ್ಳೆಗಳನ್ನು ಮಾಡಿ ಇಟ್ಕೊತಿದ್ದೀನಿ. ನಿಮಗೆ ಮಿಳ್ಳೆಗಳು ಯಾವ ಸೈಜಲ್ಲಿ ಬೇಕು ಅಂತ ಹೇಳಿಬಿಟ್ಟು ನೀವೇ ನೋಡಿಕೊಂಡು ಮಾಡ್ಕೋಬಹುದು. ಬೇಕಾದಲ್ಲಿ ತುಂಬ ಚಿಕ್ಕ ಸೈಜಲ್ಲೂ ಸಹ ನಾವು ಚೊಂಗೆಗಳನ್ನು ಮಾಡ್ಕೋಬಹುದು. ಬೇಕಿದ್ದಲ್ಲಿ ನಾವು ದೊಡ್ಡ ಸೈಜಲ್ಲಿ ಸಹ ಚೊಂಗೆಗಳನ್ನು ಮಾಡ್ಕೋಬಹುದು. ನಾನಿಲ್ಲಿ ಮೀಡಿಯಂ ಸೈಜಲ್ಲಿ ಚೊಂಗೆಗಳನ್ನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಸೈಜಲ್ಲಿ ಒಂದಿಷ್ಟು ಮಿಳ್ಳೆಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ. ಈ ರೀತಿಯಾದಂಥ ಚೋಂಗೆಗಳನ್ನು ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ. ಜೊತೆಗೆ ಬೆಲ್ಲದಲ್ಲಿ ಮಾಡ್ತಕ್ಕಂಥ ಚೋಂಗೆಗಳು ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡ್ಬೋದು, ನಾನಿಲ್ಲಿ ಉಳ್ಳೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದೊಂದಾಗಿ ಉಳ್ಳೆಗಳನ್ನು ತಗೊಂಡು ಇದನ್ನು ಸ್ಟಫ್ ಮಾಡಬೇಕಾಗುತ್ತೆ. ಸೊ ಸ್ಟಫಿಂಗ್ಗೆ ನಾವೇನು ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ, ಆ ಮಿಕ್ಸ್ಚರ್ನ ಒಂದು ಹದವಾಗಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿದುವಾದಂತಹ ಒಂದು ಸ್ವಲ್ಪ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಂಡ್ಬಿಟ್ಟು ನಾವು ನೀರನ್ನು ಸ್ವಲ್ಪನೇ ಸೇರಿಸ್ಕೋಬೇಕಾಗತ್ತೆ. ಜಾಸ್ತಿ ನೀರು ಹಾಕಿದಲ್ಲಿ ಚೋಂಗೆಗಳು ಕೆಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ನೀರನ್ನು ನೋಡಿ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಹಿಟ್ಟು ಈ ಹಂತದಲ್ಲಿ ಉದುರುದರಾಗೂ ಸಹ ಇರಬೇಕು. ಈ ರೀತಿ ಉಂಡೆಗಳನ್ನು ಮಾಡಲಿಕ್ಕೆ ಅನುಕೂಲನೂ ಸಹ ಆಗಬೇಕು. ನಾನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಟ್ಕೊತಿದ್ದೀನಿ. ಈಗ ಸ್ಟಫಿಂಗ್ ಅಂತೂ ರೆಡಿ ಆಗಿದೆ. ಈಗ ಒಂದೊಂದಾಗಿ ಮಿಳ್ಳೆಗಳನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಹೂರಣವನ್ನು ತುಂಬಿಬಿಟ್ಟು ನಾನು ಚೋಂಗೆಗಳನ್ನು ಮಾಡ್ಕೋತಿದ್ದೀನಿ. ಸೇಮ್ ನಾವೇನು ಒಬ್ಬಟ್ಟನ್ನ ತುಂಬ್ತೀವಲ್ಲ, ಸೊ ಅದೇ ರೀತಿಯಲ್ಲಿ ನಾವು ಇದನ್ನು ಸ್ಟಫ್ ಫಿಲ್ ಮಾಡಬೇಕಾಗತ್ತೆ. ಗೋಧಿ ಹಿಟ್ಟಾಗಿರೋ ಕಾರಣ ಸ್ವಲ್ಪ ನಾವು ಸ್ಮೂತಾಗಿ ಸ್ಟಫ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಲಟ್ಟಿಸ್ಕೊಳ್ಳೋವಾಗೂ ಸಹ ತುಂಬ ಮೆದುವಾಗಿ ಹಾಗೆಯೇ ತುಂಬ ನಿಧಾನವಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಇಲ್ಲಿ ಹೆಚ್ಚಾಗಿ ಸಿಗುವಂಥ ಮೇಲ್ಗಡೆ ಹಿಟ್ಟನ್ನು ನಾವು ತೆಕ್ಕೊಂಡು ಬಿಡಬೇಕು. ಇಲ್ಲ ಅಂದರೆ ಕೆಳಗಡೆ ತೆಳುವಾಗಿ ಹಾಗೆ ಮೇಲ್ಗಡೆ ಭಾಗ ದಪ್ಪನಾಗಿ ಸರಿಯಾಗಿ ಬೇಯೋದಿಲ್ಲ. ಸೊ ಹಾಗಾಗಿ ಹೆಚ್ಚಾಗಿರುವಂಥ ಹಿಟ್ಟನ್ನು ಈ ಥರ ಮೇಲ್ಗಡೆ ತೆಗೆದುಕೊಂಡ್ಬಿಡೋಣ. ಈಗ ಎಲ್ಲ ಸ್ಟಫಿಂಗ್ಸ್ ರೆಡಿ ಆಗಿದೆ. ಒಂದೊಂದಾಗಿ ನಾನು ಚೋಂಗೆಗಳನ್ನು ಲಟ್ಟಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಿಟ್ಟನ್ನಾದರೂ ಸವರ್ಕೋಬೋದು, ಇಲ್ಲ ಅಂದಲ್ಲಿ ಒಂಚೂರು ಎಣ್ಣೆನ ಸವರ್ಕೊಂಡಾದರೂ ನಾವು ಚೋಂಗೆಗಳನ್ನು ಲಟ್ಟಿಸ್ಕೋಬೋದು.
ಹಬ್ಬಗಳಲ್ಲಿ ಈ ಚೋಂಗೆಗಳನ್ನು ಮಾಡುವಾಗ ಚೋಂಗೆ ಮಣಿಯರಲ್ಲೇ ಚೋಂಗೆಗಳನ್ನು ಲಟ್ಟಿಸ್ಕೊಳ್ಳೋದು ಒಂದು ಸಂಪ್ರದಾಯ. ಚೋಂಗೆ ಮಣಿಗಳಲ್ಲಿ ಲಟ್ಟಿಸ್ಕೊಳ್ಳುವಂತಹ ವಿಶೇಷತೆ ಏನಪ್ಪಾ ಅಂದರೆ, ಚೋಂಗೆ ಮಣಿಗಳಲ್ಲಿ ಲಟ್ಟಿಸ್ಕೊಳ್ಳೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ವಿಭಿನ್ನ ಚಿತ್ರಗಳು ಇದರಲ್ಲಿ ಚೋಂಗೆಗಳಲ್ಲಿ ಮೂಡಿ ಬರ್ತವೆ. ಸೊ ಇದೇ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂತಹ ವೆರೈಟಿ ಡಿಸೈನ್ಸು ಚೋಂಗೆಗಳಲ್ಲಿ ಮೂಡೋದ್ರಿಂದ ನೋಡಲಿಕ್ಕೂ ತುಂಬ ಚೋಂಗೆಗಳು ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತವೆ ಅಂತಲೇ ಹೇಳ್ಬೋದು. ಇಲ್ಲಿ ಚೋಂಗೆಗಳು ರೆಡಿಯಾಗಿವೆ. ಇನ್ನೇನು ನಾನು ದಪ್ಪ ತಳ ಇರುವಂತಹ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಒಂದೊಂದಾಗಿ ಲೋ ಫ್ಲೇಮಲ್ಲೇ ನಾನು ಚೋಂಗೆಗಳನ್ನು ಹುರ್ಕೋತೀನಿ. ಲೋ ಫ್ಲೇಮಲ್ಲೇ ಎರಡೂ ಬದಿಗಳಲ್ಲಿ ಸತತ 2 ನಿಮಿಷವಾದವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಚೋಂಗೆಗಳು ಚೆನ್ನಾಗಿ ಬೆಂದರೆ ಮಾತ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಎರಡು ಸೈಡಲ್ಲಿ ಮಿನಿಮಮ್ 2 ಮಿನಿಟ್ಸಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸೋದ್ರಿಂದ ಪೂರಿ ಥರ ಉಬ್ಬಿ ಬರುತ್ತೆ ಚೋಂಗೆ. ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಕ್ಲೀನಾಗಿ ಉಬ್ಬಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾನೀಗ ಚೋಂಗೆಗಳನ್ನು ಬೇರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಚೋಂಗೆಗಳನ್ನು ಹುರ್ಕೊಂಡು ಇಡ್ತಾ ಇದ್ದೀನಿ. ನೋಡ್ಬೋದು ಯಾವ ರೀತಿಯಾಗಿ ಉಬ್ಬಿವೆ ಅಂತ ಹೇಳ್ಬಿಟ್ಟು. ಈ ಚೋಂಗೆ ಮೇಲ್ಗಡೆ ತುಪ್ಪವನ್ನು ಸವರ್ಕೊಂಡ್ಬಿಟ್ಟು ನಾವು ತಿನ್ಬೋದು. ತುಪ್ಪದ ಜೊತೆಗೆ ಚೋಂಗೆಗಳು ಬೆಸ್ಟ್ ಕಾಂಬಿನೇಷನು. ಬಿಸಿಯಾದಂತಹ ಚೋಂಗೆಗಳಿಗೆ ಮೇಲ್ಗಡೆ ತುಪ್ಪ ಸವರಿದ್ರೆ ತುಂಬ ರುಚಿ ಅಂತಲೇ ಹೇಳ್ಬೋದು. ಸಿಹಿ ಏನಾದರೂ ತಿನ್ನಬೇಕು ಅಂತ ಮನಸ್ಸಾದಾಗ, ಹಾಗೆಯೇ ಗೆಸ್ಟ್ ಬಂದಾಗ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡಬೇಕು ಅನಿಸಿದಾಗ ಈ ಚೋಂಗೆಗಳನ್ನು ಮಸ್ಟಾಗಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಚೋಂಗೆಗಳ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ನನ್ನ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗದೇ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ.